ಗಂಡ ಹೈಸ್ಕೂಲ್ ಟೀಚರು, ಹೆಂಡತಿ ಇಂಜಿನಿಯರು ಅಂತೇಳಂದಾಗ ಗಂಡ ಹೆಂಡತಿ ನಡುವೆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರಬಹುದು ಅಂತ ಹೇಳಿ ನಮ್ಮ ಅಜ್ಜನ ಒಂದು ಮನಸ್ಥಿತಿ. ಸೊಸೈಟಿಯಲ್ಲಿ ಅಂಡ್ ಪಿಯರ್ ಪ್ರೆಷರ್. ಸೊಸೈಟಿ ಇವ್ರನ್ನ ಆಡ್ಕೊಳ್ಳುತ್ತೆ, ವ್ಯಂಗ್ಯ ಮಾಡುತ್ತೆ. ಆಮೇಲೆ ಇಬ್ಬರ ನಡುವೆ ವೈಮನಸ್ಯ ಆಗ್ಬೋದು, ಜಗಳಗಳಾಗ್ಬೋದು. ಬೇಡ, ಇಬ್ರು ಒಂದೇ ಹಂತದಲ್ಲಿರಲಿ ಅಂತ ಹೇಳಿ ನಮ್ಮ ಅಜ್ಜ, ನೀನು ಇಂಜಿನಿಯರಿಂಗಿಗೆ ಹೋಗ್ಬೇಡ, ನೀನು ಡಯಟಿಗೆ ಹೋಗಿ ಡಯಟ್ ಮಾಡು, TCH ಮಾಡು. ಅಲ್ಲಿ TCH ಕಾಲೇಜ್ ಇವತ್ತಿಗೂ ಇರ್ಬೋದು, ಡಯಟ್ ಅಂತ ಹೇಳಿ, ರಾಮನಹಳ್ಳಿ ರೋಡ್ನಲ್ಲಿ. ಅಲ್ಲಿ ನಮ್ಮ ಅಜ್ಜನೇ ಹೋಗಿ ಅಪ್ಲಿಕೇಶನ್ ತಗೊಂಡು ಬಂದು ಫಿಲಪ್ ಮಾಡಿ ಕೊಟ್ಟಾಯ್ತು. ನಂಗೆ ಕೇಳೇ ಇಲ್ಲ. ಈ ಕಡೆಗೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ 1 ವಾರ ಆದ್ಮೇಲೆ ಗೊತ್ತಾಯ್ತು. ಅಷ್ಟೊತ್ತಿಗೆ ನನಗೆ ಗೊತ್ತಾದ ತಕ್ಷಣ ಅಮ್ಮನ ಹತ್ರ ಕೊಡ್ ಬಂದೆ. ಅಮ್ಮ, ಡಯಟ್ ಕಾಲೇಜಿಗೆ ಸೇರಿಸ್ತಾರಂತೆ, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾನು ಇಂಜಿನಿಯರಿಂಗೇ ಮಾಡಬೇಕು ಅಂತೇಳಿ. ಯಾಕಂದರೆ ನಮಗೆ ಸೆಕೆಂಡ್ PUC ನಲ್ಲಿ ಒಂದು 8 ಜನದ್ದು ನಮ್ದೊಂದು ಗ್ರೂಪ್ ಇತ್ತು. ಆ 8 ಜನದ ಗ್ರೂಪು ಒಟ್ಟಿಗೆ ಎಲ್ಲರೂ ಇಂಜಿನಿಯರಿಂಗಿಗೆ ಸೇರ್ಕೊಂಡಿರೋದು. 7 ಜನ ಹೋಗಿ ಸೇರ್ಕೊಂಡಾಗಿದೆ. ನಾನೊಬ್ಳು ಯಾಕೆ ಬೇರೆ ಕಡೆಗೆ ಹೋಗ್ಬೇಕು, ನಾನು ಇಂಜಿನಿಯರಿಂಗ್ ಹೋಗ್ತೀನಿ. ನಮಗೆ ಇಂಜಿನಿಯರ್ ಅನ್ನೋದು ಗೊತ್ತೇ ಇರಲಿಲ್ಲ. ಅಂತಹ ಸಮಯದಲ್ಲಿ ಫ್ರೆಂಡ್ಸ್ ಒಂದು ಕಡೆ ಹೋಗ್ತಿದ್ದಾರೆ ಅಂತ ನಾನು ಹೋಗ್ಬೇಕು ಅಂತ ಹೇಳಿ. ಅಜ್ಜ, ಬೇಡ, ಇಂಜಿನಿಯರ್ ಆದ್ರೆ ಇವ್ನು ಹೈಸ್ಕೂಲ್ ಟೀಚರು, ನೀನು ಇಂಜಿನಿಯರು, ಬೇಡ, ಯಾವ ಕಾರಣಕ್ಕೂ ಹೋಗ್ಕೊಡುದು. TCH ಒಂಥರ ನಮ್ಮ ಅಜ್ಜ ಮಿಲಿಟರಿ ಪರ್ಸನ್ ಇದ್ದಂಗೆ. ಸರಿ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಗೆ ಮನೆಯವರು ನಾನು ಮೈಸೂರು, ಊಟಿ ಎಲ್ಲ ಹೋಗುವಂತ ಸಂದರ್ಭ ಬಂತು. ಮದ್ವೆ ಆಗಿ ಹೊಸ್ತಲ್ವಾ, ಸರಿ ಮೈಸೂರು ಹೋದ್ವಿ, ಆಮೇಲೆ ಊಟಿ ಹೋದ್ವಿ. ಅಲ್ಲಿಂದ ಇನ್ಯಾವುದೋ ಊರಿಗೆ ಹೋಗಿ ಯಾವೆಲ್ಲ ಸಂದರ್ಭದಲ್ಲಿ ನಾವು ದಾರಿಲಿ ಹೋಗ್ತಾ ಇದೀವೋ, ಹೋಗೋ ದಾರಿಯಲ್ಲೆಲ್ಲ ಎಲ್ಲಾದ್ರೂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಕಾಲೇಜ್ ಅಂತ ಬೋರ್ಡ್ ಕಂಡು ಕೂಡ್ಲೆ ನಾನು ತುಂಬಾ ಖುಷಿಯಾಗಿ ನೋಡ್ತಿದ್ದೆ. ಇಂಜಿನಿಯರಿಂಗ್ ಕಾಲೇಜು ಅಂತೇಳಿ. ಅದ್ ನಮ್ಗೆ ಎಲ್ಲಿಂದ ಕಿಟಕಿಯಿಂದ ಆರಂಭ ಆಗುತ್ತೋ ಆ ಕಿಟಕಿ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹಿಂಗೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಇಂಜಿನಿಯರಿಂಗ್ ಕಾಲೇಜ್. ಅವಾಗ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು, ಇಲ್ಲಿ ಇಂಜಿನಿಯರ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ, ಬಹುಶಃ ನಾವೇ TCHಗೆ ಸೇರಿಸಿ ಇವಳ ಆಸೆನ ಹಾಳು ಮಾಡ್ತೀವಿ ಅನ್ಸುತ್ತೆ ಅಂತ ಹೇಳಿ ಅವ್ರು ಒಂದು ಥಾಟ್ ಅವ್ರಿಗೆ ಏನು ಬಂತು ಅಂದ್ರೆ, ಅವರು ಒಂದು ಟೀಚರು, ಬೀಯಿಂಗ್ ಎ ಟೀಚರು, ನಾವು 100 ಜನ ವಿದ್ಯಾರ್ಥಿಗಳಿಗೆ ನೀನು ಹೀಗೆ ಮಾಡು, ಈ ಕೋರ್ಸಿಗೆ ಹೋಗಿ ಸೇರ್ಕೋ, ಇಂಥದ್ದು ಮಾಡು ಅಂತ ಹೇಳಿ ನಾವೇ ಮೋಟಿವೇಟ್ ಮಾಡಿ ಕಳಿಸ್ತೀವಿ. ಅವ್ರು ಯಾರೋ ಗೊತ್ತಿಲ್ದಿರೋ ಅಂಥ ಸ್ಟೂಡೆಂಟ್ಗಳಿಗೆ ನಾವು ಅಷ್ಟು ಮೋಟಿವೇಟ್ ಮಾಡ್ತೀವಿ ಅಂದಾಗ, ಇವಳು ನನ್ನ ಹೆಂಡತಿಗೆ ಯಾಕೆ ನಾನು ಎನ್ಕರೇಜ್ ಮಾಡಬಾರ್ದು, ಅವಳ ಆಸೆಗೆ ನಾನು ಯಾಕೆ ಹೋಗಬಾರ್ದು, ಅವಳ ಆಸೆಗೆ ನಾನು ಒಪ್ಪಿಗೆ ಕೊಡಬಾರ್ದು ಅನ್ನೋದು ಅವ್ರಿಗೆ ಅವಾಗ ಮನ್ಸಿಗೆ ಬಂತು. ಅವ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಹೇಳಿ ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಅಬ್ಸರ್ವ್ ಮಾಡಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ವಾಪಸ್ ಬಂದು ಕೂಡಲೇ ಅವ್ರ ಅಪ್ಪನಿಗೆ ಕನ್ವಿನ್ಸ್ ಮಾಡಿದ್ದು ನಮ್ಮ ಮನೆಯವರು.